ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ರಾಮಕೃಷ್ಣ ಮಧ್ಯಗ್ರಾಮ, ಲೇಖಕ, ಸಮಾಜ ಚಿಂತಕ. ಇವತ್ತಿನ ವಿಡಿಯೋ ಬಹಳ ಬಹಳ ಮುಖ್ಯವಾದದ್ದು. ನೀವು ಬದುಕಬೇಕೆಂದರೆ ಈ ವಿಡಿಯೋ ನೋಡಬೇಕು. ನೋಡಿ, ಕೊರೋನಾ ವೈರಸ್ ಇಡೀ ವಿಶ್ವಾದ್ಯಂತ ಅನೇಕ ರಾಷ್ಟ್ರಗಳಲ್ಲಿ ಹರಡಿದೆ. ಇವತ್ತಿನ ದಿನ ಪ್ರಪ್ರಥಮವಾಗಿ ಚೈನಾದಿಂದ ಅಮೆರಿಕಕ್ಕೆ ಹರಡುವಾಗ ಅಮೆರಿಕದ ಪ್ರೆಸಿಡೆಂಟ್ ಕೂಡ ಇದೇ ತರ ನೆಗ್ಲೆಕ್ಟ್ ಮಾಡಿದ್ರು. ಅದೇನು ನಮಗೇನು ಮಾಡೋದಿಲ್ಲ ಅಂತ. ಇದನ್ನೇ ಇಂಗ್ಲೆಂಡ್ನಲ್ಲೂ ಕೂಡ ಪುನರಾವರ್ತನೆ ಮಾಡಿ ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ಕೂಡ ಹಾಗೇನೆ ಹೇಳಿದ್ರು. ಇವತ್ತಿನ ದಿನ ಆ ರಾಷ್ಟ್ರಗಳಲ್ಲಿ ಕೂಡ ಹಬ್ತಾ ಇದೆ. ಒಂದೊಂದು ದಿನ ಇಂಗ್ಲೆಂಡ್ ಇಟಲಿ ರೂಪದಲ್ಲಿ ತಾಳ್ತದೆ. ಇಟಲಿಗೂ ಮತ್ತು ಚೈನಾಕ್ಕೂ ಬಹಳ ಹತ್ತಿರದ ಲಿಂಕ್ ಇದೆ ಬಿಸಿನೆಸ್ ವ್ಯವಹಾರಗಳಲ್ಲಿ. ಅವರು ಕೂಡ ನೆಗ್ಲೆಕ್ಟ್ ಮಾಡಿದಕ್ಕೆ ಇವತ್ತು ಇಟಲಿ 5,000ಕ್ಕೂ ಹೆಚ್ಚು ಜನರನ್ನ ಆಲ್ರೆಡಿ ಕಳ್ಕೊಂಡಿದೆ. ಮತ್ತೆ ದಿನನಿತ್ಯ ಸೋಂಕು ವಿಪರೀತವಾಗಿ ಹೆಚ್ಚುತ್ತಾ ಇದೆ. ಸ್ವತಃ ಇಟಲಿ ಪ್ರಧಾನಮಂತ್ರಿಗಳೇ ಕಣ್ಣೀರಾಕಿ ಈ ಪರಿಸ್ಥಿತಿ ಕೈ ಮೀರಿದೆ ಅಂತ ಹೇಳಿರೋದು ನಾವೆಲ್ಲ ಕೇಳಿದ್ದೇವೆ. ಈಗ ನಿಮಗೆ ನಾನು ಯಾಕೆ ಈ ದಿನ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ನನ್ನ ಸ್ನೇಹಿತರು ವಿಶ್ವದಲ್ಲಿ ಅನೇಕ ಜನ ಇದ್ದಾರೆ. ಅವರು ನನಗೆ ಫೋನ್ ಮಾಡಿ ವಿಡಿಯೋಗಳನ್ನ ಕಳಿಸಿ ಭಾರತದಲ್ಲಿ ಜಾಗೃತಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ನಾನು ಈಗಾಗಲೇ ಹಲವಾರು ವಿಡಿಯೋಗಳು ಈ ಕೊರೋನಾ ವೈರಸ್ ಬಗ್ಗೆ ಮಾಡಿದ್ದೆ. ಆದರೆ ಇದು ವಿಶೇಷವಾದಂಥ ವಿಡಿಯೋ ಅಂತ ಭಾವಿಸಿ ಪೂರ್ತಿ ಕೇಳಿ. ಈ ವೈರಸ್ ಯಾವುದೇ ಕಾರಣಕ್ಕೆ ಗಾಳಿಯಲ್ಲಿ ಚಲನವಾಗಿ ಅದು ಹಾರಾಡ್ಕೊಂಡು ಹೋಗೋದಿಲ್ಲ. ಇದು ಡ್ರಾಪ್ಲೆಟ್ಸ್ ಅಂತ ಕರೀತಾರೆ. ಎಲ್ಲಿ ಬಿದ್ದಿರುತ್ತೋ ಅದನ್ನು ಮುಟ್ಟಿದಾಗ ನಾವು ಕಣ್ಣು, ಮೂಗು, ಬಾಯಿಗೆ ಇದು ಮುಟ್ಟಿದ್ರೆ ಅವಾಗ ಆ ವೈರಸ್ ಒಳ ಪ್ರವೇಶಿಸ್ತದೆ. ಒಳ ಪ್ರವೇಶಿಸಿದ ನಂತರ ಅದು ತನ್ನ ಕೆಲಸ ಪ್ರಾರಂಭ ಮಾಡ್ತದೆ. ಇದು 7-8 ದಿನಕ್ಕೆ ಇದು ಮನುಷ್ಯನಿಗೆ ಗೊತ್ತಾಗ್ತದೆ, ಆರೋಗ್ಯ ಹದಗೆಡ್ತಕ್ಕಂಥದ್ದು. ಸೊ ಈಗಾಗಲೇ ಒಬ್ಬ ಚೈನಾದ ಜುಹಾಂಗ್ ನಾನ್ಶಾನ್ ಅಂತಕ್ಕಂಥವರು, ಈತ ಚೈನಾದಲ್ಲಿ ಪುಲ್ಮೊನೋಲಾಜಿಸ್ಟ್. ಈತ ಅನೇಕ ಡಿಸ್ಕವರಿ ಮಾಡಿದ್ದಾನೆ. ತನ್ನ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಪ್ರಯೋಗ ಮಾಡಿದ್ದಾನೆ. ಅತ್ಯಂತ ಸುಲಭವಾದ ವಿಧಾನ ಹೇಳಿದ್ದಾರೆ. ಏನು, ಇವತ್ತಿನ ದಿನ ಎಲ್ಲ ಕರ್ಫ್ಯೂ ಇದೆ ಕರ್ನಾಟಕದಲ್ಲಿ. ಸೊ ಇದು 2ನೇ ವಾರ ಕರ್ನಾಟಕದಲ್ಲಿ. ಮೊದಲನೇ 10 ದಿನ ವಾರ ಎಚ್ಚರಿಕೆ ಕೊಟ್ಟಿದ್ರು, ಇದು 2ನೇ ವಾರ ಮುಂದುವರೆದಿದೆ. ಏನು ಕರ್ಫ್ಯೂ, ಯಾರು ಜನರು ಮನೆ ಬಿಟ್ಟು ಹೊರಗಡೆ ಹೋಗಬಾರದು ಅಂತ ತಿಳಿಸಿದ್ದಾರೆ. ಇದು ಕಟ್ಟಾಜ್ಞೆ. ಆದರೂ ಕೂಡ ಜನಗಳಲ್ಲಿ ನೆಗ್ಲೆಕ್ಟ್. ಯಾಕೆಂದ್ರೆ ಪ್ರತಿ 4 ಜನಕ್ಕೊಬ್ಬ ನಿರಕ್ಷರ ಕುಕ್ಷಿಯಾಗಿದ್ದಾನೆ. ಮತ್ತೆ ಅಹಂನಾಗಿರ್ತಕ್ಕಂಥ ಜನ ಜಾಸ್ತಿ ಕೇರ್ಲೆಸ್, ಅತಿ ಹೆಚ್ಚು ಕೇರ್ಲೆಸ್ ಜನ ಇದ್ದಾರೆ ಅಂದ್ರೆ ಅವರು ಭಾರತೀಯರು, ಭಾರತದಲ್ಲಿ ಇದ್ದಾರೆ. ಇದು ನಾನು ಭಾರತೀಯನಾಗಿ ಹೇಳ್ಬೇಕಾಗಿರೋ ನನಗೆ ದುಃಖ ಆಗ್ತಾ ಇದೆ. ಯಾಕೆಂದ್ರೆ ವೈರಸ್ ಬಗ್ಗೆ ಅಷ್ಟು ಕಾನ್ಸಿಯಸ್ಸೇ ಇಲ್ಲ. ಈ ಮೊದಲು ಜನ ಎದರಬಾರದು ಅಂತ ಹೇಳಿ ಸರ್ಕಾರಗಳು ಮತ್ತು ನಾವೆಲ್ಲ ಕೂಡ ಹಾಗೆ ಹೇಳ್ತಾ ಇದ್ವಿ. ಬಟ್ ಈ ವೈರಸ್ ಹೇಗೆ ಅಂದ್ರೆ, ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಚೈನಾದಿಂದ ಹೋದಂತ ಒಬ್ಬ ಮಹಿಳೆ 29 ವರ್ಷದವಳು, ಅವಳು ಸೌತ್ ಕೊರಿಯಾಕ್ಕೆ ಹೋಗ್ತಾಳೆ. ಅಲ್ಲೊಂದು ವಿವಾಹ ಸಮಾರಂಭನ ಅಟೆಂಡ್ ಆಗ್ಬೇಕಿತ್ತು ಅವ್ರ ಫ್ರೆಂಡ್ದು. ಅಲ್ಲಿ ಹೋಗ್ತಾಳೆ. ಚಿಕ್ಕದು ಒಂದು ಆಕ್ಸಿಡೆಂಟ್ ಆಗ್ತದೆ. ಹೋಗಿ ಹಾಸ್ಪಿಟಲ್ ಚೆಕ್ ಮಾಡ್ತಾರೆ, ಸ್ವಲ್ಪ ಜ್ವರ ಇರುತ್ತೆ. ಅವಾಗ ಹೇಳ್ತಾಳೆ, ನನಗೆ ಆಕ್ಸಿಡೆಂಟ್ ಲೈಟ್ ಆಗಿರೋದ್ರಿಂದ ಈ ತರ ಜ್ವರ ಬಂದಿದೆ. ಅಲ್ಲಿಂದ ಹೋಗಿ ಎಲ್ಲ ಒಂದು ಸಮೂಹಗಳಲ್ಲಿ, ಚರ್ಚ್ಗಳಲ್ಲಿ, ಆಮೇಲೆ ಬಫೆಗಳಲ್ಲಿ ಎಲ್ಲ ಭಾಗವಹಿಸ್ತಾಳೆ. ಅವಳೊಬ್ಳಿಂದಲೇ 6,500 ಜನಕ್ಕೆ ಕೊರೋನಾ ವೈರಸ್ ಹರಡುತ್ತೆ. ಅಂದ್ರೆ ಇದು ಎಷ್ಟು ಭಯಂಕರ ಅಂತ ನೀವು ಭಾವಿಸಿ. ಈಗಲೂ ಅಷ್ಟೇ ಬೆಂಗಳೂರಿನಲ್ಲಿ, ಬೆಂಗಳೂರು ಸೇಫ್ ಅಲ್ಲ ಅಂತ ನಾವು ಹೇಳ್ಬೋದು. ಯಾಕೆ ಸೇಫ್ ಅಲ್ಲ ಅಂದ್ರೆ, ನೀವು ಮನೆಗೆ ಇಲ್ಲ ಅಂದ್ರೆ ಸೇಫ್ ಅಲ್ಲ. ದಯವಿಟ್ಟು ನೀವು ಅತ್ಯವಶ್ಯಕವಾಗಿದ್ರೆ ಮಾತ್ರ ಯಾವುದೋ ಒಂದು ಟೈಮಲ್ಲಿ ಹೋಗ್ಬೇಕು, ತಗೋಬೇಕು, ಮನೆಗೆ ಬಂದ್ಬಿಡ್ಬೇಕು. ಆಗ್ಲೆಲ್ಲ ದಿನಾ ಹೋಗೋದಲ್ಲ. ಇದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನೀವೊಬ್ಬರು ಹೋದ್ರೆ ನಿಮ್ಮ ಕುಟುಂಬದಲ್ಲಿ ಎಲ್ಲ ಹೋಗ್ತಾರೆ. ಆಮೇಲೆ ಒಂದು ವೇಳೆ ನಿಮ್ಗೆ ಯಾರಿಗಾದ್ರೂ ಸೋಂಕು ಹರಡಿದ್ರೆ ನೀವು ಹಾಸ್ಪಿಟ್ಲಿಗೆ ಹೋದ್ರೆ ಬದುಕಿದ್ರೆ ತಿರುಗಿ ವಾಪಸ್ ಬರ್ತೀರಿ. ಆದರೆ ಬದುಕದ ಹೋದ್ರೆ ನಿಮ್ಮ ದೇಹ ಕೂಡ ವಾಪಸ್ ಬರಲ್ಲ. ಇದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಒಬ್ಬರಿಂದ ಎಂಟೈರ್ ಕುಟುಂಬಗಳನ್ನು ನಾಶ ಮಾಡಬೇಡಿ, ಅಯೋಗ್ಯರಾಗಬೇಡಿ. ಮನೆಯಿಂದ ಇದಕ್ಕೊಂದೇ ಉಪಾಯ ನೋಡಿ. ವಿಶ್ವದ ಅನೇಕ ಸ್ನೇಹಿತರು ವಿಡಿಯೋಗಳ ಮೂಲಕ ಹೇಳಿದ್ದಾರೆ. ಇವತ್ತು ಎಲ್ಲ ರಾಷ್ಟ್ರಗಳು ಲಾಕ್ ಡೌನ್ ಆಗಿದ್ದಾವೆ. ಒಬ್ಬ ಪ್ರಜೆ
ಯಾವುದೇ ಪಬ್ಲಿಕ್ ಪ್ಲೇಸ್ಗಳಲ್ಲಿಲ್ಲ. ಎಲ್ಲ ವಿಶಾಲವಾಗಿ, ಎಲ್ಲ ಫ್ರೀ ಆಗಿದೆ. ಒಬ್ಬ ಮನುಷ್ಯನ ಹುಡುಕಿದ್ರು, ಕಾರ್ ತಗೊಂಡೋಗಿ ಹುಡುಕಿದ್ರು ಇಲ್ಲ. ಅದನ್ನ ಆ ಸ್ನೇಹಿತ ಕಾರ್ ತಗೊಂಡೋಗಿ ಎಲ್ಲ ಜೆರುಸಲೇಮ್, ಇಸ್ರೇಲ್ ಎಲ್ಲ ರೌಂಡ್ ಹೊಡೆದು ತೋರಿಸ್ತಿದ್ದ. ದಯವಿಟ್ಟು ನೀವು ಹೇಳಿ ಅಂತ. ಅದರಿಂದ ದಯವಿಟ್ಟು ಪ್ರಜೆಗಳೇ, ನೀವೆಲ್ಲಾದ್ರೂ ಹೋಗ್ಬೇಕಾಗಿದ್ದರೆ, ಅವ್ರು ಹೇಳಿದ್ದಾರೆ, ಯಾರು ನಾನು ಮೊದಲೇ ಜುಹಾಂಗ್ ನಾನ್ಶಾನ್ ಅಂತ ಹೇಳಿದೆ, ಆತ ಏನು ಹೇಳಿದಾನೆ, ನೀವು ಒಂದು ವೇಳೆ ಅವಶ್ಯಕತೆ ಆದ ವಸ್ತುಗಳಿದ್ರೆ ದಯವಿಟ್ಟು ನೀವು ಹೊರಗಡೆ ಹೋಗುವಾಗ ಸಾಲ್ಟ್ ವಾಟರ್ ಗಾರ್ಗಲ್ ಮಾಡಿ ಹೋಗಿ. ಅಲ್ಲಿಂದ ಬಂದ ಮೇಲೆ ಚೆನ್ನಾಗಿ ಕೈ ಕಾಲೆಲ್ಲ ತೊಳೆದು, ಮುಖ ತೊಳೆದು, ಆಮೇಲೆ ಉಪ್ಪು ಗಾರ್ಗಲ್ 3ರಿಂದ 5 ಟೈಮ್ ಮಾಡಬೇಕು. ಈ ತರ ಮಾಡಿದಾಗ ನಿಮಗೆ ಆ ವೈರಸ್ಗಳು ಆ ಸಾಲ್ಟ್ ವಾಟರ್ ಗಾರ್ಗಲ್ನಲ್ಲೇ ಸತ್ತೋಗ್ತವೆ ಅಂತೇಳಿ ಅವ್ರು ತಿಳಿಸಿದ್ದಾರೆ. ಸೊ ಅದರಿಂದ ಸುಲಭವಾದ ಉಪಾಯ ಇಂಥದನ್ನ ನೀವು ಹೋಗುವಾಗಲೂ ಒಂದ್ಸಾರಿ, ಬರುವಾಗಲೂ ಒಂದ್ಸಾರಿ, ಅಂದ್ರೆ 5 ಟೈಮ್ ನೀವು ಸಾಲ್ಟ್ ಅನ್ನ ಗಾರ್ಗಲ್ ಮಾಡಿದ್ರೆ ಈ ಸಮಸ್ಯೆಯಿಂದ ವಿಮುಕ್ತ ಆಗ್ಬೋದು. ಅದು ಯಾರು ಫ್ಯಾಮಿಲಿನಲ್ಲಿ ಅತ್ಯವಶ್ಯಕವಾಗಿ ಏನಾದ್ರು ಬೇಕಾಗಿತ್ತು ಅನ್ನೋರು ಮಾತ್ರ ಹೊರಗಡೆ ಹೋದವರು ಈ ಕೆಲಸ ಮಾಡಿದ್ರೆ ಬದುಕಬಹುದು. ಆಮೇಲೆ ನಿಮಗೆ ಕೈ ಮುಗಿದು ನಾನು ಮಗದೊಮ್ಮೆ ಬೇಡ್ಕೋತಾ ಇರ್ತೀನಿ, ದಯವಿಟ್ಟು ಯಾರು ಮನೆಯಿಂದ ಹೊರಗಡೆ ಹೋಗ್ಬೇಡಿ. ಯಾರು ಬೆಂಗಳೂರು, ಮುಂಬೈ ಈ ತರ ಮಹಾನಗರಗಳೇನಿದಾವೆ, ಮೈಸೂರು, ಧಾರವಾಡ, ಬೆಳಗಾವಿ, ಯಾರೊಬ್ಬರು ಹೊರಗಡೆ ಹೋಗ್ಬಾರ್ದು. ಅದೇ ನೀವು ಈ ದೇಶಕ್ಕೆ ಕೊಡ್ತಕ್ಕಂಥ ಕೊಡುಗೆ. ಯಾಕೆಂದ್ರೆ ನೀವು ಊಹಿಸಬೇಡಿ, ಭಾರತದಲ್ಲಿ ಏನಾದ್ರು ಇಟಲಿ ತರ ಹಾಗೆಲ್ಲ ಹರಡಿಬಿಟ್ರೆ, ಇಲ್ಲಿ ಅದು ಅತ್ಯಾಧುನಿಕ ಆಸ್ಪತ್ರೆ ಹೊಂದಿರತಕ್ಕಂಥದ್ದು, ಇಟಲಿ, ಫ್ರಾನ್ಸ್ ಇವೆಲ್ಲ ಅವ್ರ ಕೈಲೇನೆ ನಿಭಾಯಿಸಕ್ಕಾಗಲ್ಲ ಅಂದಾಗ ಒಂದ್ ವೇಳೆ ಭಾರತಕ್ಕೆ ಬಂದ್ರೆ ಏನಾಗ್ಬೋದು ಅನ್ನೋದನ್ನ ನೀವು ಯೋಚನೆ ಮಾಡಿ. ಎಲ್ಲ ನಿಮ್ ಕೈಲೇ ಇದೆ. ನೀವು ಇಂಥ ಟೈಮ್ನಲ್ಲಿ ಏನಾದ್ರೂ ಯಾಮಾರಿ ನೀವು ಹೊರಗಡೆ ಸಿಟಿಗೆ ಬರೋದು ಅಥವಾ ಅಲಾಲ್ ಟೋಪಿ ತರ ತಿರುಗೋದು ಈಗೆಲ್ಲ ಮಾಡಿದರೆ ದಯವಿಟ್ಟು ನಿಮಗೆ ಪೊಲೀಸ್ ಗುಂಡೆ ಹೊಡಿಬೇಕು ಲೆಕ್ಕದಲ್ಲಿ ಅಂತ ನಾನು ಎಚ್ಚರಿಕೆ ಹೇಳ್ತಾ, ದಯವಿಟ್ಟು ಇನ್ನು ಮೇಲಾದ್ರೂ ನಿಮ್ಮ ಕೈ ಮುಗಿದು ಕೇಳ್ತು, ನಿಮಗೋಸ್ಕರ ಅಲ್ಲಂದ್ರೂ ಸಮಾಜಕ್ಕೆ, ದೇಶಕ್ಕೆ, ರಾಜ್ಯಕ್ಕೆ ಒಳ್ಳೇದಾಗಲಿ ಅಂತ ನಾನು ಕೈ ಮುಗಿದು ಮತ್ತೊಮ್ಮೆ ಬೇಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಈ ವಿಡಿಯೋನ ಶೇರ್ ಮಾಡಿ, 10 ಜನಕ್ಕೆ ಉಪಯೋಗ ಆದರೆ ಅದೇ ದೇಶ ಸೇವೆ.